ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಸಭಾಂಗಣದಲ್ಲಿ ಎಲ್ಲ ಬೀದಿ ನಾಯಿಗಳ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ 7 ನವೆಂಬರ್ 2025 ಆದೇಶದಂತೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರುವಂಥ ನಾಯಿಗಳನ್ನು ರೀಲೊಕೇಟ್ ಮಾಡಲಿಕ್ಕೆ ಏನು ಡೈರೆಕ್ಷನ್ಸ್ ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಡಾಗ್ ಲವರ್ಸ್ ಜೊತೆ NGOs ಜೊತೆನೂ ಮಾತುಕತೆಯನ್ನು ನಡೆಸಿದ್ದೀವಿ. ಸುಮಾರು ಸಲಹೆಗಳನ್ನು ನಾವು ಪಡೆದಿದ್ದೇವೆ. ಆ ಸಲಹೆಗಳಂತೆ ನಾವು ಮುಂದಿನ ಕ್ರಮ ವಹಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಖಾಸಗಿ ಹಾಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಲೆಕ್ಕ ಮಾಡುವಾಗ 8,598 ಇನ್ಸ್ಟಿಟ್ಯೂಷನ್ಸ್ಗಳು ಪತ್ತೆಯಾಗಿದ್ದಾವೆ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಬ್ಬ ನೋಡಲ್ ಆಫೀಸರ್ನು ನೇಮಕ ಮಾಡಬೇಕಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲ ಕಡೆ ನಾವು ನೋಡಲ್ ಆಫೀಸರ್ಸ್ನ ನೇಮಕ ಮಾಡಿದ್ದೀವಿ. ಈ ಇನ್ಸ್ಟಿಟ್ಯೂಷನ್ ಒಳಗಡೆ ಇರುವಂಥ ನಾಯಿಗಳ ಸಂಖ್ಯೆಯನ್ನು ನಾವು ಗಣನೆ ಮಾಡಬೇಕಂತ ಹೇಳಿ ಆದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಲಾಗಿದೆ. ಅದರಂತೆ ಒಟ್ಟು 22,130 ನಾಯಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಈ ನಾಯಿಗಳನ್ನು ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ABC ನಾರ್ಮ್ಸ್ ಪ್ರಕಾರ ಶೆಲ್ಟರ್ ಹೋಮ್ಸ್ಗೆ ಹಾಗೂ ABC ಸೆಂಟರ್ಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕಾರ್ಪೊರೇಷನಲ್ಲಿ ಒಟ್ಟು 539 ಇನ್ಸ್ಟಿಟ್ಯೂಷನ್ಗಳ ಪೈಕಿ ಒಟ್ಟು 2,536 ನಾಯಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ನಾಯಿಗಳನ್ನು ಹಿರೇಬಾಗೇವಾಡಿನಲ್ಲಿ ಇರುವಂಥ 2 ಎಕರೆ ಜಮೀನಲ್ಲಿ ಅವರೇನು ಹೊಸದಾಗಿ ABC ಕಮ್ ಶೆಲ್ಟರ್ ಹೋಮ್ ಕಟ್ತಾ ಇದ್ದಾರೆ, ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆ ಒಂದು ಪಾಲಿಸಿ ರೂಪುರೇಷೆಗಳು ಹೆಂಗಿರ್ಬೇಕನ್ನೋದ್ರ ಬಗ್ಗೆ ಇವತ್ತು ಎಲ್ಲ ನಾವು ಡಾಗ್ ಲವರ್ಸ್ ಜೊತೆ NGOs ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ವಿ. ಬಹಳ ಒಳ್ಳೆ ಸಲಹೆಗಳು ಅವರು ನಮಗೆ ನೀಡಿದ್ದಾರೆ. ಪ್ರತಿ ಹಂತದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವು ಈ ಕೆಲಸ ಮಾಡ್ತೀವಿ ಅಂತ ನಾನು ತಮ್ಮೆಲ್ಲರಿಗೂ ಭರವಸೆ ನೀಡ್ತೀನಿ. ಧನ್ಯವಾದಗಳು.